ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸಿ ರಾಜಕಾರಣವನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಯಾರು ಮಾಸ್ ಲೀಡರ್ಸ್ ಇರ್ತಾರೆ, ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ, ಅವರ ಪ್ರಭಾವ ಅಂತೂ ಇದ್ದೇ ಇರುತ್ತೆ. ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸಿ ರಾಜಕಾರಣ ಮಾಡುವುದು ಅಷ್ಟು ಸುಲಭವಲ್ಲ. ಅಧಿಕಾರದಲ್ಲಿ ಇರಲಿ ಇರದೇ ಇರಲಿ ಸಿದ್ದರಾಮಯ್ಯ ಅವರ ಪ್ರಭಾವಂತೂ ಇದ್ದೇ ಇರಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಸಿಟಿ ರವಿ, ದನಗಳು ಸಿಕ್ಕಲ್ಲಿ ಮೇಯಬಾರದು ಎಂದು ತೊಂಡಿ ಹಾಕುತ್ತೇವೆ. ಹಾಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಕಂಡ ಖಾತೆಗಳ ಮೇಲೆ ಮೂಗು ತೂರಿಸಬಾರದು ಎಂದು ಡಿಕೆ ಶಿವಕುಮಾರ್ಗೆ ತೊಂಡಿ ಹಾಕಿ ಎಚ್ಚರಿಕೆ ನೀಡಲಾಗಿದೆ. ಉತ್ಸಾಹಿ ಡಿಕೆ ಶಿವಕುಮಾರ್ ದನಗಳ ತರ ಬೇಲಿ ಹಾರಬಾರದು ಎಂದು ತುಂಡಿ ಹಾಕಲಾಗಿದೆ. ಡಿಕೆ ಶಿವಕುಮಾರ್ ಭ್ರಷ್ಟಾಚಾರ ರಹಿತ ಆಡಳಿತ ನೀಡುತ್ತಾರೆ ಎಂಬ ಅನುಮಾನ ನನಗಿದೆ. ಡಿಕೆಶಿ ನೇತೃತ್ವದಲ್ಲಿ ಸರ್ಕಾರ ಒಳ್ಳೆಯ ಕೆಲಸ ಮಾಡಲಿ. ಡಿಕೆ ಶಿವಕುಮಾರ್ ಹೇಗೆ ಅವರ ಬಿಸಿನೆಸ್ ಹೆಚ್ಚು ಮಾಡಿಕೊಂಡರೋ ಹಾಗೆ ಸರ್ಕಾರದ ಆದಾಯವೂ ಹೆಚ್ಚು ಮಾಡಲಿ. ರಾಜ್ಯದ ಬಜೆಟ್ ದೃಷ್ಟಿಯಿಂದ ಒಂದು ಕಡೆ ಆಲೂಗಡ್ಡೆ ಹಾಕಿ ಚಿನ್ನ ತೆಗೆಯುವಂತಹ ಕೆಲಸ ಆಗಲಿ. ಚಿನ್ನ ತೆಗೆದು ರಾಜ್ಯದ ಅಭಿವೃದ್ಧಿ ಮಾಡಲಿ ಎಂದು ಪರಿಷತ್ ಸದಸ್ಯ ಸಿಟಿ ರವಿ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಸಿಟಿ ರವಿ ಏನ್ ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸಿ ರಾಜಕಾರಣವನ್ನ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾರು ಮಾಸ್ ಲೀಡರ್ಸ್ ಇರ್ತಾರೆ, ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ, ಅವರ ಪ್ರಭಾವ ಅಂತೂ ಇದ್ದೇ ಇರುತ್ತೆ. ಹಂಗೆ ಕಾಣುತ್ತೆ. ನನ್ಗನ್ಸೋದು ಈ ದನಗಳಿಗೆ ತೊಂಡಿ ಹಾಕ್ತಾರೆ, ಗೊತ್ತಾ ನಿಮ್ಗೆ? ದನಕ್ಕೆ ತೊಂಡಿ ಹಾಕೋದು ಯಾಕೆ ಅಂದ್ರೆ ಬೇರೆ ರೋಲಕ್ಕೆ ನುಗ್ಗಬಾರ್ದು ಅಂತ. ಡಿ ಕೆ ಶಿವಕುಮಾರ್ ಅವರಿಗೂ ಇದು ತೊಂಡಿ ಹಾಕೋ ಕೆಲಸ. ಇದು ಬೇರೆ ಖಾತೆಗೆ ಮೂಗು ತೋರಿಸಬಾರ್ದು, ನೀವು ಮುಖ್ಯಮಂತ್ರಿ ಇರ್ಬೋದು, ನೀವು ಬೇರೆ ಖಾತೆಗೆ ಮೂಗು ತೋರಿಸಿದ್ರೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಮುಂದಿಟ್ಟು ಹುಷಾರಂತ ಎಚ್ಚರಿಕೆ ಕೊಡುವಂತ ತೊಂಡಿ ಹಾಕೋ ಕೆಲಸ ಮಾಡಿದಾರೇನೋ ಅಂತ ಅನ್ಸುತ್ತೆ ನನಗೆ. ಇಲ್ಲದೇ ಇದ್ರೆ ಯಾರಿಗೋ ಹೆಚ್ಚುವರಿ ಚಾರ್ಜ್ ಕೊಟ್ಟರು ಅಂತ ಒಬ್ರು ಹಿರಿಯ ಸಚಿವರು ಮುನ್ಸ್ಕೊಳ್ತಾರೆ, ಮತ್ತೊಬ್ಬರು ನನ್ನ ಸೀನಿಯಾರಿಟಿ ತಕ್ಕ ಖಾತೆ ನೀವು ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಮಗದೊಬ್ಬರು ನೀರಾವರಿಗೂ ನನಗೂ ಏನು ಸಂಬಂಧ. ಬಹುಶಃ ಬೆಂಗಳೂರು ಆಗಾಗ ಮುಳುಗಿ ಸುದ್ದಿ ಆಗುತ್ತಲ್ಲ, ಹಂಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ನೀರಾವರಿ ಖಾತೆ ಕೊಟ್ಟಿರ್ಬೋದು. ಯಾಕೆಂದ್ರೆ ಬೆಂಗಳೂರೇ ಒಂದು ದೊಡ್ಡ ಕೆರೆ ಥರ ಆಗಿದೆ. ಹಾಗಾಗಿ ಹೆಂಗೂ ನಿಮಗೆ ಬೆಂಗಳೂರನ್ನ ಮುಳುಗಿಸಿ ಗೊತ್ತಿರೋದ್ರಿಂದಾಗಿ ನಿಮ್ಗೆ ನೀರಾವರಿ ಖಾತೆ ಇದ್ರೂ ಒಳ್ಳೇದು ಅಂತ ಕೊಟ್ಟಿರ್ಬೋದು. ಬಟ್ ಅವರು ಬೇರೆ ಲೆಕ್ಕಾಚಾರ ಹಾಕಿದ್ದಾರೆ. ಇದೆಲ್ಲ ನೋಡಿದಾಗ ಡಿ ಕೆ ಶಿವಕುಮಾರ್ ಅಂತಹ ಉತ್ಸಾಹಿ ತುಡುಗುದನಕ್ಕೆ ಆ ಕಡೆ ಈ ಕಡೆ ಬೇಲಿ ಹಾರಬಾರ್ದು ಅಂತ ತೊಂಡಿ ಹಾಕಿರೋ ಸಾಧ್ಯತೆಗಳಿದಾವೆ. ಬೆಂಗಳೂರಿನಲ್ಲಿ ಅತಿವೃಷ್ಟಿಯಲ್ಲೂ ಲಾಭ ಇದೆ, ಬರದಲ್ಲೂ ಲಾಭ ಇದೆ. ಈಗ ನೀವು ಬೇರೆ ಕಡೆಗಳಲ್ಲಿ ಬರ ಬಂದರೂ ಕಷ್ಟ, ಅತಿವೃಷ್ಟಿ ಆದರೂ ಕಷ್ಟ. ಅದು ಬೆಂಗಳೂರಲ್ಲಿ ಹಂಗೇನಿಲ್ಲ. ನಿಮ್ಮ ಮಳೆ ಬರಲಿ ಬರದೇ ಇರಲಿ, ಮಳೆಗೂ ಬೆಳೆಗೂ ಏನೂ ಸಂಬಂಧ ಇಲ್ಲ. ಬೇರೆ ಕಡೆಗೆ ಮಳೆಗೂ ಬೆಳೆಗೂ ಸಂಬಂಧ ಇದೆ, ಬೆಂಗಳೂರಲ್ಲಿ ಮಳೆಗೂ ಬೆಳೆಗೂ ಯಾವ ಸಂಬಂಧನೂ ಇಲ್ಲ. ಮಳೆ ಇಲ್ಲದೇ ಇದ್ರೂ ಬೆಳೆ ಬರುತ್ತೆ, ಮಳೆ ಜಾಸ್ತಿ ಆದರೂ ಬೆಳೆ ಬರುತ್ತೆ.